ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿಗೆ. ಸ್ನೇಹಿತರೆ, ಇವತ್ತು ನಮ್ಮ ಒಂದು ವಿಡಿಯೋದಲ್ಲಿ ನೀನು ವರಮಹಾಲಕ್ಷ್ಮಿ ಹತ್ತಿರ ಬಂತಲ್ಲ, ವರಮಹಾಲಕ್ಷ್ಮಿನ ಯಾವ ರೀತಿ ರೆಡಿ ಮಾಡ್ಕೋಬೇಕು, ಸೀರೆನ ಯಾವ ರೀತಿ ಕಟ್ಕೋಬೇಕು, ಯಾವ ರೀತಿ ಅಲಂಕಾರ ಮಾಡ್ಕೋಬೇಕು ಅಂತಂದ್ಬಿಟ್ಟೆಲ್ಲ ಕೆಲವರು ತುಂಬ ಸ್ಟ್ರಗಲ್ ಆಗ್ತಿರ್ತಾರೆ. ಸೊ ಅಂಥವ್ರಿಗೆ ತುಂಬ ಸುಲಭವಾಗಿ 10 ನಿಮಿಷದಲ್ಲಿ ಸೀರೆಯನ್ನು ಕಟ್ಕೊಳ್ಳೋಂಥ ಸುಲಭವಾದ ವಿಧಾನದಲ್ಲಿ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಯಾರಿಗೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡಿಸೋದು ಬರಲ್ಲ ಅನ್ನೋರು ಖಂಡಿತ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ತುಂಬ ಸುಲಭವಾಗಿ ಸೀರೆಯನ್ನು ಉಡಿಸೋ ರೀತಿ ಇದರಲ್ಲಿ ಗೊತ್ತಾಗುತ್ತೆ. ಸೊ ತಡ ಮಾಡೋದು ಬೇಡ ಸ್ನೇಹಿತರೆ. ಮೊದಲಿಗೆ ಯಾವ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ರೆ ತುಂಬ ಈಸಿಯಾಗಿ ಸೀರೆ ಅನ್ನೋದು ಉಡಿಸ್ಬೋದು, ಸೀರೆ ಉಡ್ಸೋಕ್ಕೆ ಏನೇನೆಲ್ಲ ಬೇಕು ಅಂತಂದ್ಬಿಟ್ಟು ಒಮ್ಮೆ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಅದೇ ರೀತಿ ಸಪೋರ್ಟ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ಒಂದು ವೀಡಿಯೋಸ್ ಒಂದು ಲೈಕ್ ಕೊಡಿ, ಚಾನಲ್ ಸಪೋರ್ಟ್ ಕೊಡಿ. ನೀವು ಕೊಡುವಂತಹ ಒಂದು ಲೈಕ್ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ನಾನು ಇನ್ನಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಟ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಸ್ನೇಹಿತರೆ, ಇವತ್ತು ನಾನು ಒಂದು 11 ಗಂಟೆ ಮೇಲೆ ನೈಟು ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂತಂದರೆ ಬೆಳಗ್ಗೆ ಟೈಮು ಮಧ್ಯಾಹ್ನ ಟೈಮ್ ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತಂದ್ಬಿಟ್ಟು ಎಲ್ಲ ನಿದ್ದೆ ಮಾಡಿದ್ಮೇಲೆ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಇನ್ನೊಂದು ಚಾನಲಲ್ಲಿ ವರಮಹಾಲಕ್ಷ್ಮಿ ಹಬ್ಬದ್ದು ಸ್ಯಾರಿ ಯಾವ ರೀತಿ ಉಡಿಸ್ಬೇಕು ಅಂತಂದ್ಬಿಟ್ಟು ಹಾಕಿದ್ದೀನಿ. ಬಟ್ ನಾನು ಈ ಚಾನಲಲ್ಲಿ ಫಸ್ಟ್ ಟೈಮ್ ಆಗ್ತಾ ಇರೋದ್ರಿಂದ ಖಂಡಿತ ನೀವು ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡಿಸುವ ವಿಧಾನಕ್ಕೆ ಏನೇನೆಲ್ಲ ಫಸ್ಟ್ಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಮೊದಲಿಗೆ ಬಂದುಬಿಟ್ಟು ಬಟ್ಟೆ ಕ್ಲಿಪ್ ಒಂದು 6ರಿಂದ 8 ಕ್ಲಿಪ್ಗಳು ಇಟ್ಕೊಳ್ಳಿ. ನೀವು ಕೈಕಾಲು ಇಡಂಗಿದ್ರೆ ಮಹಾಲಕ್ಷ್ಮಿಗೆ ಅದನ್ನು ಸಹ ಇಟ್ಕೊಂಡಿರಿ. ಇದು ಬಂದುಬಿಟ್ಟು ಗುಂಡು ಪಿನ್ನು, ಇವನ್ನು ಸಹ ಇಟ್ಕೊಳ್ಳಿ. ನಾವು ಸೀರೆಗೆಲ್ಲ ತುಂಬ ಡ್ಯಾಮೇಜ್ ಆಗಬಾರ್ದು ಅಂದ್ಕೊಳ್ಳೋರು ಈ ರೀತಿ ಒಂದು ಗುಂಡು ಪಿನ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೇಫ್ಟಿ ಪಿನ್ನು ಹಾಕೋದ್ರಿಂದ ಸೀರೆ ಗ್ಲೌ, ರೇಷ್ಮೆ ಗ್ಲೌ ಯೂಸ್ ಮಾಡ್ತಿರ್ತೀವಲ್ಲ, ಸೊ ಆದ್ದರಿಂದ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬಗೆ ಏನೆಲ್ಲ ನಾವು ಒಡವೆಗಳನ್ನು ಹಾಕ್ತೀವಿ ಅದನ್ನು ಸಹ ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಫಸ್ಟ್ಗೆ ಇವಾಗ ಜಡೆ ಮತ್ತು ಒಡವೆ ಇಷ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಕಲಶಕ್ಕೆ ಕಟ್ಟೋಕ್ಕೆ ಒಂದು ಕೋಲು ಅಥವಾ ಈ ರೀತಿ ಏನಾದರೂ ಪೈಪ್ ಇದ್ದರೆ ತಗೊಳ್ಳಿ. ನೀವು ಆದಷ್ಟು ವುಡ್ಡಲ್ಲಿರುವಂಥ ಸ್ಟಿಕ್ಕೆ ತಗೊಳ್ಳಿ. ಪೈಪು ಸ್ವಲ್ಪ ಸ್ಟಿಕ್ಕು ಅದು ಸ್ವಲ್ಪ ಏನು ಡ್ಯಾಮೇಜ್ ಇಲ್ದಿರೋ ನೋಡ್ಕೊಳ್ಳಿ, ಯಾಕಂದರೆ ಸ್ಟಿಫಾಗಿ ಕೂರಬೇಕಾಗುತ್ತೆ. ಸ್ವಲ್ಪ ಸ್ಟ್ರೆಂತ್ ಆಗಿರೋದನ್ನೇ ತಗೊಳ್ಳಿ ನೀವು. ಇವಾಗ ಆ ಸ್ಟಿಕ್ಕನ್ನು ಕಲಶಕ್ಕೆ ಕಟ್ಟೋಕ್ಕೆ ಒಂದು ದಾರನೂ ಸಹ ರೆಡಿ ಮಾಡ್ಕೋಬೇಕಾಗುತ್ತೆ ನಾವು. ದಾರನೂ ಅಷ್ಟೇ ತುಂಬ ನೂಲು ದಾರ ಕಟ್ಟೋದಾಗಲಿ ಇಲ್ಲ ಸ್ಮೂತಾಗಿರುವಂಥ ದಾರ ಕಟ್ಟೋದಾಗಲಿ ಮಾಡಬೇಡಿ. ಈ ರೀತಿ ಸ್ಟ್ರಾಂಗ್ ಆಗಿರುವಂಥ ದಾರನ ಕಟ್ಕೊಳ್ಳಿ. ನಾನು ಇವಾಗ ಕೆಳಗಡೆ ಅದ್ರ ಒಂದು ಟೀಪಾಯ್ ಮೇಲೆ ಮನೆ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಬಾಕ್ಸ್ ಇಟ್ಕೊಂಡು ನಾನು ಕಲಸಕ್ಕೆ ಸರೋಗುವಂತಹ ಈ ರೀತಿ ಒಂದು ಬಾಕ್ಸನ್ನು ಇಟ್ಕೊಂಡಿದ್ದೀನಿ. ನಾವು ಕಲಶ ಅದ್ರ ಮೇಲೆ ಕೂರಿಸಿದ ಮೇಲೆ ಅದು ಅಲಗಾಡಬಾರ್ದು, ಅಷ್ಟು ಸ್ಟಿಫಾಗಿ ಕುತ್ಕೋಬೇಕು ಕೆಳಗಡೆ. ನೀವು ಏನು ಬಾಕ್ಸ್ ತೊಗೊತಿರೋದು ಇಲ್ಲ, ನಮ್ಮ ಕಲಶ ಚೊಂಬು ತುಂಬ ದೊಡ್ಡದಿದೆ ಬಿಂದಿಗೆ ಅನ್ನಂಗಿದ್ರೆ ನೀವು ನಾರ್ಮಲಿ ಆಗಿ ನೀವು ಕೂರಿಸ್ಕೋಬೋದು. ನಾನು ಇಲ್ಲಿಗೆ ಚಿಕ್ಕ ತೊಗೊಂಡಿರೋದ್ರಿಂದ ನನಗೆ ಸಪೋರ್ಟಾಗಿ ಕೆಳಗಡೆ ಒಂದು ಬಾಕ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಹೈಟಾಗಿರುತ್ತೆ ಅಂತಂದ್ಬಿಟ್ಟು. ನೀವು ನಾರ್ಮಲಿ ಲಕ್ಷ್ಮಿನ ಕೂರಿಸ್ಬೇಕಂದ್ರೆ ನೀವು ಕೆಳಗಡೆ ತಟ್ಟೆಗೆ ಅಕ್ಕಿ ಹಾಕಿ ಮತ್ತು ಏನೇನೆಲ್ಲ ನಿಮ್ಮ ಸಂಪ್ರದಾಯಗಳಿರುತ್ತೋ ನೀವು ಒಂದು ಮನಸ್ಸಿಗೆ ತಕ್ಕಂಗೆ ಯಾವ ರೀತಿ ನೀವು ಮಾಡ್ತೀರೋ ಆ ರೀತಿನೆಲ್ಲ ನೀವು ಫಸ್ಟಿಗೆ ರೆಡಿ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ. ಇದು ಈ ರೀತಿ ಎಲ್ಲ ಲಕ್ಷ್ಮಿನೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಎತ್ಕೊಂಡೋಗಿ ನೀವು ಮತ್ತು ನೀವು ಏನು ಕೆಳಗಡೆ ಅಕ್ಕಿಯನ್ನು ಇಟ್ಕೊಂಡಿರ್ತೀರ ಅದ್ರ ಮೇಲೆ ಕೂರಿಸ್ಕೋಬೋದು. ಇಲ್ಲ ಅಂತಂದರೆ ನೀವು ಎಲ್ಲ ಕಟ್ಟಬೇಕಂತಂದರೆ ಕಲಶ ಅಲಗಾಡ್ತಿರುತ್ತಲ್ಲ, ಆವಾಗ ಅಕ್ಕಿ ಚೆಲ್ಲೋದು ಸ್ವಲ್ಪ ಅಲ್ಲಿ ಇಲ್ಲಿ ಇದಾಗುತ್ತೆ. ಆದ್ದರಿಂದ ನೀವು ಫಸ್ಟು ನೀವು ಈ ರೀತಿ ಕಲಶನಿಗೆ ಸೀರೆನೂ ಉಡ್ಸ್ಕೊಂಬಿಡಿ ಪ್ಲೈನಾಗಿ. ನೋಡಿ ಸ್ಟಿಫಾಗಿ ಕಟ್ಟಿದ್ದೀನಿ ನಾನು ಇವಾಗ ಇದು ಪೈಪ್ ಅನ್ನೋದು. ಅದಾದಮೇಲೆ ನಾನು ಮುಖವಾಡನ ಸಿಂಪಲಾಗಿ ರೆಡಿ ಮಾಡ್ತೀನಿ ಸ್ನೇಹಿತರೆ. ತುಂಬ ಓವರಾಗಿ ರೆಡಿ ಮಾಡೋಕ್ಕೆ ಹೋಗಲ್ಲ, ಯಾಕಂತಂದರೆ ಲಕ್ಷ್ಮಿಗೆ ಅನ್ನೋದು ಕಳೆನೋ ಹೋಗಿಬಿಡುತ್ತೆ ನಾವು ಏನೇನೋ ಮೇಕಪ್ ಮಾಡೋಕ್ಕೆ ಹೋಗಿ. ಆದ್ದರಿಂದ ನಾನು ಅಷ್ಟೇ ನಾನು ಸಿಂಪಲ್ಲಾಗಿ ರೆಡಿ ಮಾಡ್ಕೊತೀನಿ. ನೋಡಿ ತುಂಬ ಚೆನ್ನಾಗಿರುತ್ತೆ. ಕೆಲವರು ಬೆಳ್ಳಿ ಮುಖವಾಡ ಯೂಸ್ ಮಾಡೋಂಗಿದ್ರೆ ಬೆಳ್ಳಿ ಮುಖವಾಡ ಮಾಡ್ಕೊಳ್ಳಿ. ಬೆಳ್ಳಿ ಮುಖವಾಡ ಮಾಡ್ಕೊಳ್ಳೋರು ನೀವು ಯಾವುದೇ ರೀತಿ ನೀವು ಈ ರೀತಿ ಎಲ್ಲ ಏನು ಡೆಕೋರೇಷನ್ ಮಾಡೋಕ್ಕೆ ಹೋಗಬೇಡಿ. ಆಲ್ರೆಡಿ ಬಂಗಾರ ಶಾಪಲ್ಲೇ ನಮಗೆ ಮುಖವಾಡಕ್ಕೆ ಏನೆಲ್ಲ ಡೆಕೋರೇಷನ್ ಬೇಕೋ ಅದನ್ನಷ್ಟನ್ನೆಲ್ಲ ಮಾಡಿಕೊಡ್ತಾರೆ. ನಾವು ಕೇಳಿದರೆ ಅದನ್ನ ತೊಗೊಂಬಂದು ಲಕ್ಷಣವಾಗಿ ಕೂರಿಸ್ಕೋಬೋದು. ಇದು ಆರ್ಟಿಫಿಷಿಯಲ್ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ನಾವು ಎಕ್ಸ್ಟ್ರಾ
ಮೇಕಪ್ ಅನ್ನೋದು ಮಾಡಬೇಕಾಗುತ್ತೆ. ನೋಡಿ ಐಬ್ರೋಸ್ ತುಂಬ ಸಣ್ಣಗೆ ಕಾಣ್ತಿತ್ತು. ಐಲೈನರ್ ತಗೊಂಡು ಈ ರೀತಿ ನಾನು ದಪ್ಪಾಗಿ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಇನ್ನೂ ಬೇರೆ ಬೇರೆ ಸ್ಟೋನ್ ಸ್ಟಿಕ್ಕರ್ಸು ಅವು ಇವು ಎಲ್ಲ ಮೆತ್ತೋದ್ರಿಂದ ಅಲ್ಲಿ ಒಂದು ನ್ಯಾಚುರಲ್ ಅನ್ನೋದು ಇರಲ್ಲ, ಏನೋ ಆರ್ಟಿಫಿಷಿಯಲ್ ಏನೋ ಒಂಥರ. ನೋಡಿ, ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈ ಕಳೆ ಅನ್ನೋದು ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು. ಲಕ್ಷ್ಮಿ ಮುಖದಲ್ಲಿ ಈ ರೀತಿ ಐಲೈನರ್ ತಗೊಂಡು ಐಬ್ರೋಸ್ಗೆ ಮತ್ತು ರೆಪ್ಪೆಗಳಿಗೆಲ್ಲ ನೀಟಾಗಿ ನಾನು ಬ್ಲ್ಯಾಕ್ ಕಲರ್ ಚೆನ್ನಾಗಿ ಎತ್ತಿ ಕಾಣುತ್ತೆ ಅಂತಂದ್ಬಿಟ್ಟು ಈ ರೀತಿ ನಾನು ಅದ್ರ ಮೇಲೇ ಈ ರೀತಿ ತಿದ್ದುಕೊತಾ ಇದ್ದೀನಿ. ನೀವು ಲಿಪ್ಸ್ಟಿಕ್ಕನ್ನು ಹಾಕೋಂಗಿದ್ರೆ ಲಿಪ್ಸ್ಟಿಕ್ಕನ್ನು ಸಹ ಹಾಕ್ಕೋಬೋದು. ಯಾಕಂತಂದರೆ ಇಲ್ಲಿ ನನಗೆ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ನಾನು ಇನ್ನೂ ಓವರ್ ಮಾಡೋಕ್ಕೆ ಹೋದರೆ ಜಾಸ್ತಿ ಆಗೋಗುತ್ತೆ ಅಂತಂದ್ಬಿಟ್ಟು ನಾನೇನು ಮಾಡೋಕ್ಕೆ ಹೋಗ್ತಾಯಿಲ್ಲ. ನೀವು ಇನ್ನೂ ಇಲ್ಲಿ ಸ್ಟಿಕ್ಕರ್ ಅಂತೀರಾ, ದೊಡ್ಡ ಸ್ಟಿಕ್ಕರ್ ಏನು ಇಡೋಂಗಿದ್ರೆ ಲಕ್ಷ್ಮಿಗೆ ನೀವು ದೊಡ್ಡ ಸ್ಟಿಕ್ಕರನ್ನು ತೊಗೊಂಡು ಇಟ್ಕೋಬೋದು. ನಾನಿಲ್ಲಿ ಸ್ಟೋನಲ್ಲೇ ಕೆಂಪು ಕಲರ್ ಮತ್ತು ವೈಟ್ ಕಲರ್ ಸ್ಟೋನಲ್ಲೇ ಸ್ಟಿಕ್ಕರ್ ಥರ ಇದ್ದು ನನ್ನ ಹತ್ರ, ಅದನ್ನೇ ನಾನು ಇವಾಗ ಸ್ಟಿಕ್ ಮಾಡ್ತೀನಿ. ಮೊದಲು ನಾನಿಲ್ಲಿ ನೋಡಿ ಕಿವಿಗೆ ಇಯರಿಂಗ್ಸ್ ಬಂದುಬಿಟ್ಟು ಅದು ನಾನೇ ಅರೇಂಜ್ ಮಾಡಿರೋ ಅಂಥವು, ಅದೇನು ರೆಡಿಮೇಡ್ ಬಂದಿಲ್ಲ. ನನ್ನ ಹತ್ರ ಇದ್ದದ್ದನ್ನು ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ದಪ್ಪಕ್ಕೆ ಅದನ್ನೇ ನಾನು ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಡಬಲ್ ಟೇಪ್ ಬರುತ್ತಲ್ಲ, ಅದನ್ನ ಈ ರೀತಿ ಕಟ್ ಮಾಡ್ಕೊಂಬಿಟ್ರೆ ನಾವು ಏನೇನೆಲ್ಲ ಎಲ್ಲೆಲ್ಲಿ ಮೆತ್ತಬೇಕಂತಂದ್ಬಿಟ್ಟು ಎಲ್ಲ ಆರಾಮಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಸ್ಟಿಕ್ ಮಾಡ್ಕೋಬೋದು. ಗಮ್ಮನ್ನು ಚೆನ್ನಾಗಿರುತ್ತೆ. ಇನ್ನೊಂದು ಸ್ನೇಹಿತರೆ, ಲಕ್ಷ್ಮಿ ಕೂರಿಸೋ ಮುಂಚೆ ನೀವು ಏನೆಲ್ಲ ಫಸ್ಟಿಗೆ ಡೆಕೋರೇಷನ್ ಮಾಡಬೇಕು ಅದೆಲ್ಲ ಫುಲ್ಫಿಲ್ ಆದಮೇಲೆ ಮತ್ತೆ ಫೈನಲಿ ನೀವು ಲಕ್ಷ್ಮಿ ಅಮ್ಮನ ಕೂರ್ಸೋಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ. ನೀವು ಬ್ಯಾಕ್ಗ್ರೌಂಡ್ ಏನಾದರೂ ಡೆಕೋರೇಷನ್ ಮಾಡಬೇಕು ಅನ್ನಂಗಿದ್ರೆ ನೀವು ಅದಕ್ಕೆ ಅಂತಂದ್ಬಿಟ್ಟು ಆನ್ಲೈನಲ್ಲೆಲ್ಲ ತುಂಬ ಸೆಟ್ಗಳಿದ್ದಾವೆ. ನೀವು ತಗೊಂಡು ಆರಾಮಾಗಿ ನೀವೇನು ಮಾಡೋಂಗಿಲ್ಲ, ಜಸ್ಟ್ ನೀವು ಅಲ್ಲಿ ಏನಾದರೂ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಬಿಟ್ಟು ನೀವು ಅಲ್ಲಿ ಗೋಡೆಗೆ ಅನ್ನೋದು ನೀವು ಇದು ಸೆಟ್ ಮಾಡಿಕೊಂಡ್ರೆ ಆಗುತ್ತೆ. ಬೇರೆ ಇನ್ನೇನು ಮಾಡಬೇಕಾಗಲ್ಲ, ಎಲ್ಲ ರೆಡಿಮೇಡ್ ಸಿಗುತ್ತೆ. ಟೈಮ್ ವೇಸ್ಟ್ ಮಾಡ್ದಿರ ಈಸಿಯಾಗಿ ಮಾಡ್ಕೋಬೇಕಂತಂದರೆ ನೀವೆಲ್ಲ ಫಸ್ಟಿಗೆ ನೀವು ಎಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಕೆಲವರು ವರಲಕ್ಷ್ಮಿ ಹಬ್ಬದ ದಿನ ನೈಟೆಲ್ಲ ನಿದ್ದೆ ಮಾಡ್ಕೊಂಡು ಮಾಡೋರು ಇರ್ತಾರೆ. ಫಸ್ಟಿಗೆ ಒಂದು ಪ್ರಿಫರೆನ್ಸ್ ಅನ್ನೋದಿದ್ದರೆ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಇನ್ ಟೈಮಿಗೆ ಪೂಜೆ ಸಹ ಮಾಡ್ಕೊಂಬಿಡ್ಬೋದು ನಾವು. ನೋಡಿ ಇಷ್ಟೇ, ನಾನು ಇನ್ನೇನು ಮಾಡೋಕ್ಕೋಗಲ್ಲ. ಈ ಮುಖವಾಡಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ಲ. ನೋಡಿ ಈ ರೀತಿ ಕಣ್ಣುಗಳಿಗೆಲ್ಲ ಸ್ಟೋನ್ಸ್ ಬಂದಿದೆ, ನನಗೇನು ಇಷ್ಟ ಆಗಿಲ್ಲ. ಆದ್ದರಿಂದ ನಾನು ಇಡೋಕ್ಕೆ ಹೋಗ್ತಾಯಿಲ್ಲ. ನನಗೆ ನ್ಯಾಚುರಲಾಗಿ ಕಾಣಿಸುತ್ತೆ, ಹಂಗೆ ಇರಲಿ ಅಂತಂದ್ಬಿಟ್ಟು ನಾನು ಹಂಗೆ ಬಿಟ್ಟೆ. ಸೊ ಸ್ನೇಹಿತರೆ, ಈ ಮುಖವಾಡಕ್ಕೆ ಡೆಕೋರೇಷನ್ ಆಯಿತು. ನೋಡಿ ಇಲ್ಲಿ ಲಿಪ್ಸ್ಟಿಕ್ ನನಗೆ ಆಲ್ರೆಡಿ ಬಂದಿದೆ, ನನಗೇನು ಬೇಕಾಗಿಲ್ಲ. ಇನ್ನು ನೀವು ಮೂಗು ಬೊಟ್ಟು ಏನಾದರೂ ಇಟ್ಕೋಬೇಕು ಅಂತಂದರೆ ನೀವು ಅದು ಸಿಗುತ್ತೆ, ಅದನ್ನು ಸಹ ಗಮ್ಮಾಕಿ ಮೆತ್ಕೋಬೋದು. ಅದನ್ನು ಸಹ ನೀವು ಅರೇಂಜ್ ಮಾಡ್ಕೋಬೋದು. ದಾರ ನಾನು ಆಲ್ರೆಡಿ ಹಿಂದ್ಗಡೆ ದಾರನ ಕಟ್ಟಿದ್ದೀನಿ. ನೋಡಿ ಇದು ಸ್ವಲ್ಪ ವೈಟ್ ದಾರನ ತೊಗೊಂಡಿದ್ದೆ, ಅದಕ್ಕೆ ಸ್ವಲ್ಪ ಅರಿಶಿನ ಹಚ್ಕೊಂಡ್ರೆ ದಾರ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ನಾನು ಇಲ್ಲಿ ನೋಡಿ ಪಿಂಕ್ ಕಲರ್ ಮತ್ತು ಗ್ರೀನ್ ಕಲರ್ ಬಾರ್ಡ್ ಬಂದಿರುವಂಥ ಸೀರೆನ ತೊಗೊಂಡಿದ್ದೀನಿ. ಸೀರೆ ತುಂಬ ಚೆನ್ನಾಗಿ ಸಾಫ್ಟಾಗಿದೆ. ಇದು ಬಂದುಬಿಟ್ಟು ಮನೆಯಲ್ಲಿ ಯಾವಾಗಲೂ ತೊಗೊಂಡಿದ್ದಿತ್ತು, ಬ್ಲೌಸ್ ಏನು ಸ್ಟಿಚ್ ಮಾಡಿಸಿರಲಿಲ್ಲ. ಆದ್ದರಿಂದ ನಾನು ಇವತ್ತು ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಡೆಕೋರೇಷನ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದೇ ಸೀರೆಯನ್ನು. ಕೆಲವರು ಸೀರೆ ನೋಡಿ ಈ ರೀತಿ ಫ್ರಿಲ್ ಮಾಡ್ತಾರೆ, ನಾನು ಜಸ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಈ ರೀತಿ ನಿಮ್ಗೆ ತೋರಿಸ್ತಾ ಇಲ್ಲ, ಎಲ್ಲರೂ ನಾರ್ಮಲಿ ಈ ರೀತಿ ಮಾಡ್ತಾರೆ. ಯಾಕಂತಂದರೆ ಇದು ಸೀರೆ ಸ್ವಲ್ಪ ಲೆಂತ್ ಇದೆ, ನನಗೆ ಆ ಕಡೆ ಈ ಕಡೆ ಇಟ್ಕೊಂಡು ಮಾಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಈ ರೀತಿಯೂ ಫೋಲ್ಡ್ ಮಾಡಿಕೊಂಡು ಕ್ಲಿಪ್ಗಳು ಹಾಕ್ಕೊಂಡು ಫಿನಿಶಿಂಗ್ ಕೊಟ್ಕೋಬೋದು. ನೋಡಿ ನಾನು ಮಾಡ್ತಾಯಿದ್ದೀನಿ, ಇಬ್ಬರು ಸಹಾಯ ಇದ್ದರೆ ಆರಾಮಾಗಿ ಈ ರೀತಿ ಮಾಡ್ಬೋದು. ಬಟ್ ನನಗೆ ಅದು ಆಗ್ತಾಯಿಲ್ಲ ಅಂತ ನಾನು ಸ್ಕಿಪ್ ಮಾಡಿ ಮತ್ತು ಇನ್ನೊಂದು ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನಾವು ನಾರ್ಮಲಿ ಸೀರೆ ಯಾವ ರೀತಿ ಉಡ್ಕೊತೀವೋ ಅದೇ ರೀತಿ ಫಸ್ಟು ಸೆರಗಿಗೆ ಅನ್ನೋದು ಸ್ವಲ್ಪ ಒಂದಷ್ಟು ಉದ್ದ ಬಿಟ್ಬಿಟ್ಟು ಮತ್ತು ಅಲ್ಲಿಂದ ನಾನು ನೆರಿಗೆ ಹಾಕ್ಕೊತಾ ಇದ್ದೀನಿ. ತುಂಬ ಸಣ್ಣಗೆ ಹಾಕ್ಕೊತಾ ಇದ್ದೀನಿ ನೆರಿಗೆ. ಯಾಕಂದರೆ ನಾವು ತುಂಬ ದಪ್ಪ ಹಾಕೋಕ್ಕೆ ಹೋದರೆ ನಮಗೆ ಡಬಲ್ ಲೇಯರ್ ಸೀರೆ ಉಡ್ತಾ ಇರೋದ್ರಿಂದ ನಮಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಲುಕ್ಕು. ಆದ್ದರಿಂದ ತುಂಬ ಸಣ್ಣಗೆ ಹಿಡಿತಾ ಇದ್ದೀನಿ ನೆರಿಗೆ. ಅಲ್ಲಿ ನೆರಿಗೆನೂ ಅಷ್ಟೇ, ಎಷ್ಟು ಚೆನ್ನಾಗಿ ನೆರಿಗೆ ಕಾಣಿಸುತ್ತೋ ಅಷ್ಟು ಚೆನ್ನಾಗಿ ಸೀರೆ ಉಟ್ಟಿರೋ ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ ನಾವು ಲಕ್ಷ್ಮಿಗೆ. ನಿಮ್ಮ ಕೈ ಹಿಡಿಸ್ತಾ ಇಲ್ಲ ಅಂತಂದರೆ ನೀವು ಇದರಲ್ಲೂ ಸಹ ಅರ್ಧಕ್ಕೆ ನೀವು ಕ್ಲಿಪ್ಗಳು ಹಾಕ್ಕೊಂಡು ಸ್ವಲ್ಪನ ಹಾಕ್ಕೊಂಡು ಹೋಗ್ಬೋದು ನೆರಿಗೆಗಳನ್ನ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉಡ್ತಾರೆ ಸ್ನೇಹಿತರೆ ಸೀರೆ. ಬಟ್ ನನ್ನದೇ ಆದ ಸ್ಟೈಲಲ್ಲಿ ನನಗೆ ಗೊತ್ತಿರೋವಂತಹ ತಿಳುವಳಿಕೆ ಇರೋ ಮಟ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಉಪಯೋಗ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಕೆಳಗಡೆ ಇರೋವಂಥ ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಏನು ಅನಿಸಿರುತ್ತೋ ನಿಮ್ಮ ಅನಿಸಿಕೆ ತಿಳಿಸ್ಕೊಡಿ. ಇವಾಗ ಫೈನಲಿ ನಾನು
ನೆರಿಗೆ ಹಾಕಿದ್ದ ಆಯಿತು. ಇವಾಗ ಎಲ್ಲ ಕ್ಲೀನಾಗಿ ಒಂದು ಕಡೆ ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಈ ರೀತಿ ಜೋಡಿಸ್ಕೊಳ್ಳೋದ್ರಿಂದ ನಮ್ಮ ಕೆಳಗಡೆ ನೆರಿಗೆಗಳು ಅಷ್ಟೇ ತುಂಬ ಒಂದು ಲೆವೆಲಲ್ಲಿ ಬರುತ್ತೆ ಮತ್ತು ಈಸಿಯಾಗಿರುತ್ತೆ. ನಾವು ಮತ್ತು ಅಲ್ಲಿ ಉಡಬೇಕಂದ್ರೆ ಪ್ರಿಲ್ಸ್ ಜೋಡಿಸ್ಕೊಳ್ಳೋದಕ್ಕೂ ಅಷ್ಟೇ. ಹೊಸ್ದಾಗಿ ಕಲಿತಾ ಇರೋದಾದರೆ ಸ್ವಲ್ಪ ನೀವು ಮನೆಯಲ್ಲಿ 3-4 ದಿನ ಹಬ್ಬ ಇರಬೇಕಂತಂದರೆ 3-4 ಡೇಸ್ ಬಿಫೋರೇ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ಆರಾಮಾಗಿ ಹಬ್ಬದ ದಿನ ತುಂಬ ಈಸಿ ಆಗುತ್ತೆ. ಹಬ್ಬದ ಟೈಮಲ್ಲಿ ಎಲ್ಲರೂ ಬ್ಯುಸಿ ಇರೋದ್ರಿಂದ ನಮ್ಮ ಮನೆಗೆ ಸೀರೆ ಉಟ್ಕೊಟ್ಟು ಬನ್ನಿ ಅಂತಂದ್ಬಿಟ್ಟು ನಾವು ಯಾರನ್ನೂ ಕೇಳೋಕ್ಕಾಗಲ್ಲ. ಆದ್ದರಿಂದ ನಾವು ಮನೆಯಲ್ಲೇ ಫ್ರೀ ಟೈಮಲ್ಲಿ ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ನಾವು ಪರ್ಫೆಕ್ಟಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆಯನ್ನು ರೆಡಿ ಮಾಡ್ಕೋಬೋದು. ತುಂಬ ಒಬ್ಬೊಬ್ಬರು ಒಂದೊಂದು ವೆರೈಟಿಯಾಗಿ ಉಡ್ತಾರೆ ಸ್ಯಾರೀಸು. ಸೊ ನಿಮ್ಮದೇ ಆದ ಸ್ಟೈಲಲ್ಲಿ ನೀವು ಉಟ್ಕೋಬೋದು, ನನ್ನದೇ ಆದ ಸ್ಟೈಲಲ್ಲಿ ನಿಮ್ಗೆ ಇಷ್ಟ ಆಗುತ್ತಾ ಅಂತಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಅಲ್ಲಿ ಮೇಲೆ ಕ್ಲಿಪ್ಗಳು ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ನಾನು ಸೀರೆ ಸೆಂಟ್ರಿಗೆ ತೊಗೊಂಬಿಟ್ಟು ಆವಾಗಲೂ ಸಹ ಅಲ್ಲಿ ಎಲ್ಲ ಈಕ್ವಲಾಗಿ ಮಾಡ್ಕೊತಾ ಇದ್ದೀನಿ. ಈಕ್ವಲಾಗಿ ಮಾಡ್ತಿದ್ರೆ ಸೀರೆ ತುಂಬ ನೈಸ್ ಇದೆ, ಎಲ್ಲ ಜಾರ್ತಿದೆ. ಆದ್ದರಿಂದ ನಾನು ಅಲ್ಲಿ 2 ಭಾಗ ಮಾಡ್ಕೊತೀನಿ ನೆರಿಗೆಯನ್ನು. ಅರ್ಧ ಭಾಗಕ್ಕೆ 2 ಸಲ ಕ್ಲಿಪ್ಗಳನ್ನ ಹಾಕ್ಕೊಂಡು ಮತ್ತೆ ಎರಡನ್ನೂ ಸೇರಿಸಿ ಒಂದೇ ಕ್ಲಿಪ್ಗೆ ಸೇರಿಸ್ತಾ ಇದ್ದೀನಿ ನೋಡಿ. ನೀವು ಈ ಫಸ್ಟ್ ಟೈಮ್ ಯಾರಾದರೂ ನೀವು ಪ್ರಯತ್ನ ಪಡ್ತಿರೋರು ಸೀರೆ ಉಡೋಕ್ಕೆ ಅಂತಂದ್ಬಿಟ್ಟು ಅಂದ್ಕೊಂಡ್ರೆ ನೀವು ಫಸ್ಟಿಗೆ ನೀವು ಕಾಟನ್ ಸೀರೆ ತಗೊಳ್ಳಿ. ಯಾಕಂದರೆ ಕಾಟನ್ ಸೀರೆ ಆದರೆ ನಾವು ಜಾಸ್ತಿ ಈ ರೀತಿ ಕಷ್ಟಪಡಬೇಕಾಗಿಲ್ಲ. ನಾವು ಹೆಂಗೆ ಕೂರಿಸ್ತೀವೋ ಹಂಗೆ ಕೂತ್ಕೊಳ್ಳುತ್ತೆ. ನಿಮ್ಗೆ ಕಲಿಯೋದಕ್ಕೂ ತುಂಬ ಈಸಿ ಆಗುತ್ತೆ. ಇದು ತುಂಬ ಸಾಫ್ಟಾಗಿದೆ, ಸಾಫ್ಟ್ ಸಿಲ್ಕ್ ತೊಗೊಂಡಿರೋದ್ರಿಂದ ನಾವು ಸ್ವಲ್ಪ ಕಷ್ಟನೇ ಆಗ್ತಾಯಿದೆ. ಪ್ರಿಲ್ಸ್ನೆಲ್ಲ ಹಿಡಿಯೋದಕ್ಕೆ ಜಾರ್ತಿದೆ. ಆದ್ದರಿಂದ ನೀವು ಕಲಿತಿರೋರು ಫಸ್ಟ್ ಕಾಟನ್ ಸೀರೆಯಿಂದ ನೀವು ಕಲೀರಿ. ಕಾಟನ್ ಸೀರೆನೇ ನೀವು ವರಮಹಾಲಕ್ಷ್ಮಿಗೆ ಸ್ಟ್ಯಾಂಡರ್ಡ್ ಆಗಿರುವಂಥ ಕಾಟನ್ ಸೀರೆನ ತೊಗೊಂಡು ನೀವು ಸೀರೆಯನ್ನು ಸಹ ಉಡ್ಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಬೇರೆ ಆಪ್ಷನ್ ಇರಲಿಲ್ಲ, ಆದ್ದರಿಂದ ನಾನು ಇದೇ ಸೀರೆಯನ್ನು ತೊಗೋಬೇಕಾಗಿತ್ತು. ಇಲ್ಲಾಂದರೆ ಕಾಟನ್ ಸೀರೆ ಆದರೆ ಪರ್ಫೆಕ್ಟಾಗಿ ಕೂರ್ತಾಯಿತ್ತು. ಸೊ ಇವಾಗ ನೋಡಿ ಈ ರೀತಿ ಎರಡನ್ನೂ ಸೇರಿಸ್ಬಿಟ್ಟು ನಾನು ಈ ರೀತಿ ಕ್ಲಿಪ್ಗಳು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಡಬಲ್ ಲೇಯರ್ ನಿಮಗೆ ಪ್ರಿಲ್ಸ್ ಬರೋ ಥರ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ನೋಡಿ ಬನ್ನಿ, ಇವಾಗ ಕಲಶ ರೆಡಿ ಆಗಿದೆಯಲ್ಲ. ಇವಾಗ ಕಲಶಕ್ಕೆ ಯಾವ ರೀತಿ ಉಡ್ತೀನಿ ಅಂತಂದರೆ ತಗೊಂಡಿರೋ ನೆರಿಗೆಯನ್ನು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಈ ಕಡೆ ಕೆಳಗಡೆ ಸ್ವಲ್ಪ ಉದ್ದ ಬರಬೇಕು, ಮೇಲ್ಗಡೆ ಬರುವಂಥ ಪ್ರಿಲ್ಸು ಸ್ವಲ್ಪ ಶಾರ್ಟ್ ಬರಬೇಕು. ಆ ರೀತಿ ಪ್ಲಾನ್ ಮಾಡ್ಕೊಂಡು ನಾನು ಹಾಕ್ತಾಯಿದ್ದೀನಿ. ಹಿಂದ್ಗಡೆ ಕಟ್ಟಿರೋವಂಥ ಪೈಪ್ ನಾನು ಎಷ್ಟು ಟೈಟಾಗಿ ಕಟ್ಟಿದ್ರೆ ಲೂಸ್ ಆಗ್ತಿದೆ. ಇನ್ನೊಮ್ಮೆ ನಾನು ಕಟ್ಟಬೇಕಾಗುತ್ತೆ ಅದನ್ನ. ಸೊ ನೀವು ಕಟ್ಟಬೇಕಂತಂದರೆ ತುಂಬ ಟೈಟಾಗಿ ಕಟ್ಕೊಳ್ಳಿ. ಇದು ನಾನು ಪೈಪ್ ತೊಗೊಂಡಿರೋದ್ರಿಂದ ಅಲ್ಲಿ ಜಾರುತ್ತಿದೆ. ನನಗೆ ವುಡ್ ತೊಗೊಂಡು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಈ ರೀತಿ ನಾನು ಇವಾಗ ಪ್ರಿಲ್ಸ್ನೆಲ್ಲ ಸರಿ ಮಾಡಬೇಕು. ಹಿಂಗೆ ಹಾಕ್ಕೊಂಬಿಟ್ಟಿದ್ದ ಆದಮೇಲೆ ಸೀರೆ ನೀವು ಸ್ವಲ್ಪ ಗುಂಡು ಪಿನ್ನುಗಳೆಲ್ಲ ನೀವು ಆದಷ್ಟು ಪಿನ್ನೀಸ್ ಯೂಸ್ ಮಾಡಬೇಡಿ. ಪಿನ್ನೀಸ್ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಈ ರೀತಿ ಸ್ಯಾರಿ ಗುಂಡು ಪಿನ್ ಅಂತ ಬರುತ್ತೆ ನೋಡಿ, ಅವು ತಗೊಂಡ್ರೆ ನೀವು ಹಾಕೋಕ್ಕೂ ಈಸಿನೇ, ತೆಗಿಯೋದಕ್ಕೂ ಈಸಿನೇ ಇರುತ್ತೆ. ಸ್ವಲ್ಪ ನೆರಿಗೆಯನ್ನು ತಗೊಂಡು ಅಲ್ಲಲ್ಲಿ ನಾನು ಈ ರೀತಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾವು ಇಷ್ಟೊತ್ತು ನಾವು ಏನು ಪ್ರಿಲ್ಸ್ ಹಾಕಿದ್ವಿ ಅದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಯಾವ ರೀತಿ ನಾವು ಕೂರಿಸ್ತಾ ಇದ್ದೀವಿ ಪ್ರಿಲ್ಸ್ನ ಅನ್ನೋದು ತುಂಬ ಇಂಪಾರ್ಟೆಂಟು. ನೀವು ಫಸ್ಟ್ಗೆ ನೀವು ಎಷ್ಟು ನೀಟಾಗಿ ನೆರಿಗೆ ಹಾಕ್ಕೊಂಡ್ರು ಮತ್ತೆ ಇಲ್ಲಿ ನೀವು ಇನ್ನೊಮ್ಮೆ ನೀವು ನೆರಿಗೆಗಳೆಲ್ಲ ಹಿಡಿಬೇಕಾಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇದು ಮಾಡ್ಕೊಂಡ್ಬಿಟ್ರೆ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ಇವಾಗ ಇದು ಬಾರ್ಡರ್ ಸ್ವಲ್ಪ ನನಗೆ ಟಫ್ ಅನ್ನಿಸ್ತಾ ಇದೆ. ಯಾಕಂತಂದರೆ ಅದು ಸಾಫ್ಟ್ ಇಲ್ಲ, ಅದು ಕೂರ್ತಾನೂ ಇಲ್ಲ. ಆದ್ದರಿಂದ ಇಂಥ ಸೀರೆಗಳು ತಗೊಂಡಾಗ ಇಬ್ಬರು ಸಹಾಯ ತಗೊಳ್ಳೋದು ತುಂಬ ಒಳ್ಳೆಯದು. ಈಗ ಫೈನಲಿ ನಾನು ಸ್ಟಿಫಾಗಿ ಕೂರಿಸಿದ್ದೀನಿ. ಇವಾಗ ಇದಕ್ಕೆ ನೆರಿಗೆಗಳೆಲ್ಲ ಜೋಡಿಸ್ಕೋಬೇಕಂದ್ರೆ ಮೊದಲಿಗೆ ನಾನಿಲ್ಲಿ ಸೊಂಟದ ದಾವು ತೊಗೊಂಡ್ಬಿಡ್ತೀನಿ. ಸೊಂಟದ್ದು ಪಟ್ಟಿ ಕಟ್ಟಿಬಿಟ್ರೆ ನೀಟಾಗಿ ಕುತ್ಕೊಂಡ್ಬಿಡುತ್ತೆ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಫಸ್ಟ್ ಹಿಂಗೆ ಮಾಡಿಬಿಟ್ಟು ಸೊಂಟಗೆ ಒಂದು ಏನಾದರೂ ದಾರ ಏನಾದರೂ ಕಟ್ಟೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಿದ್ದೆ. ಬಟ್ ಸೊಂಟದ ಡಾಬೆ ಇತ್ತಲ್ಲ ಅದನ್ನೇ ಕಟ್ಬಿಡೋಣ ಅಂತಂದ್ಬಿಟ್ಟು ನೋಡಿ ಇವಾಗ ತೊಗೊಂಬಿಟ್ಟು ಮೇಲ್ಮೇಲೆ ದೊಡ್ಡದಾಗಿ ಜೋಡಿಸ್ಕೊಂಬಿಟ್ಟು ಈ ರೀತಿ ಕಟ್ಕೊಂಡ್ಬಿಡ್ತಾ ಇದ್ದೀನಿ. ನೋಡಿ ಈ ರೀತಿ ಕಟ್ಕೊಂಡಿದ್ದ ಆದಮೇಲೆ ನಮಗೆ ಎಲ್ಲೂ ಕದಲ್ದಿರ ಆರಾಮಾಗಿ ನಾವು ಪ್ರಿಲ್ಸ್ ಅನ್ನೋದು ನಾವು ಜೋಡಿಸ್ಕೋಬೋದು. ಯಾವುದೇ ಕಾರಣಕ್ಕೆ ಆಗ್ತಾ ಹೋಗಲ್ಲ ಸ್ಯಾರಿ. ಇಲ್ಲ ಇನ್ನೊಬ್ರು ಯಾರಾದರೂ ಇಟ್ಕೊಳ್ಳೋದಿದ್ದರೆ ಅವ್ರ ಸಹಾಯದಿಂದ ಸಹ ಮಾಡ್ಕೋಬೋದು. ಇವಾಗ ಕೆಳಗಡೆ ದೊಡ್ಡದಾಗಿ ಬಂದಿರೋವಂಥ ನೆರಿಗೆಗಳೆಲ್ಲ ಸ್ಮಾಲ್ ಆಗಿ ಈ ರೀತಿ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ.
ವರಮಹಾಲಕ್ಷ್ಮಿ ಅನ್ನೋದು ಒಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಗೆ ಮನೆ ಕ್ಲೀನಿಂಗಿಂದ ಹೇಳ್ಬೋದು, ಒಂದು ತಿಂಗಳೆಲ್ಲ ಮಾಡೋವಷ್ಟು ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ ಮಾತ್ರ. ಈ ತಿಂಗಳು ಶ್ರಾವಣ ಮಾಸ ತಿಂಗಳಲ್ಲಂತೂ ತುಂಬ ಬ್ಯುಸಿನೇ ನಮ್ಮ ಹೆಣ್ಮಕ್ಳು ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ನಾವು ಇಲ್ಲೇನಂತಂದರೆ ಎಲ್ಲ ಒಂದು ಪ್ಲ್ಯಾನ್ ಪ್ರಕಾರ ಮಾಡ್ಕೊಂಡಿದ್ದಾದರೆ ತುಂಬ ಈಸಿಯಾಗಿ ನಮ್ಮ ಒಂದು ಏನಂತೀವಿ ಶೆಡ್ಯೂಲ್ ಅನ್ನೋದು ಮೂವ್ ಆಗಿಬಿಡುತ್ತೆ. ಫಸ್ಟಿಗೆ ನಾವೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು, ಆವಾಗಲೇ ನಮಗೆ ಎಲ್ಲ ಒಂದು ಕ್ಲಾರಿಟಿಯಾಗಿ ನಮ್ಮ ಕೆಲಸಗಳು ಆಗೋದಕ್ಕೆ ಒಂದು ಸಾಧ್ಯ. ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂತಂತಂದ್ಬಿಟ್ಟು ನಾನಿಲ್ಲಿ ನಿಮಗೆ ಒಂದು ಅಪ್ಡೇಟ್ ಕೊಡಬೇಕಾಗುತ್ತೆ. ನಾನು ಆವಾಗಲೇ ಕೈಕಾಲನ್ನು ತೋರಿಸಿದೆ, ಬಟ್ ನನಗೆ ಕೈಕಾಲು ನಾನು ಇಲ್ಲಿ ಇಡೋದಕ್ಕೆ ಇಲ್ಲಿ ಆಗ್ತಿಲ್ಲ. ಯಾಕಂತಂದರೆ ನನಗೆ ಬ್ಲೌಸ್ ಪೀಸ್ ಇದೆ ಅಂದ್ಕೊಂಡೆ, ಬಟ್ ಬ್ಲೌಸ್ ಪೀಸ್ ನನ್ನ ಹತ್ರ ಅವೈಲಬಲ್ ಇಲ್ಲ. ಆದ್ದರಿಂದ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ನಿಮ್ಮ ಕೈಕಾಲು ಬೇಕಂತಂದರೆ ನೀವು ಒಂದು ಬ್ಲೌಸ್ ಪೀಸ್ನ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿಬಿಟ್ಟು ಆರಾಮಾಗಿ ಕಟ್ಕೊಂಡಿದ್ದೀವಲ್ಲ ಆ ಒಂದು ಸ್ಟಿಕ್ಕಿಗೆ ನೀವು ಕಟ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಕೈಕಾಲು ಅನ್ನೋದು ರೆಡಿ ಆಗಿಬಿಡುತ್ತೆ. ಕೆಳಗಡೆ ಅಂತಂದರೆ ಕೆಳಗಡೆ ಗುಂಡಿಪಿನ್ ಇರುತ್ತಲ್ಲ, ಅದನ್ನು ಈ ಸ್ಯಾರಿಗೆ ಸ್ವಲ್ಪ ಫೋಲ್ಡ್ ಮಾಡಿ ಕೆಳಗಡೆ ಒಂದು ಸ್ಟೇಜ್ ಒಂದು ಇದರಲ್ಲಿ ನೀವು ಅದಕ್ಕೆ ಗುಂಡಿಪಿನ ಆ್ಯಡ್ ಮಾಡಿದ್ರೆ ಅಲ್ಲಿ ಕೈಕಾಲು ಅನ್ನೋದು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ನಾನು ನಿಮ್ಗೆ ಸಾರಿ ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಅದನ್ನು, ಯಾಕಂತಂದರೆ ನನಗೆ ಅದು ಆಗಲಿಲ್ಲ. ಯಾಕೋ ಅದು ಸ್ವಲ್ಪ ಏನೋ ಪ್ರಾಬ್ಲಮ್ಮು ಇತ್ತು ಕೈ ಒಂದು, ಆದ್ದರಿಂದ ಇದು ಚೆನ್ನಾಗಿರಲ್ಲ ವಿಡಿಯೋದಲ್ಲಿ ತೋರಿಸಿದ್ರು ಅಂತಂದ್ಬಿಟ್ಟು ನಾನು ಅದನ್ನ ಸ್ಕಿಪ್ ಮಾಡಿದ್ದೀನಿ. ಆ್ಯಕ್ಚುಲಿ ತುಂಬ ಇಷ್ಟ ಇತ್ತು ನನಗೆ ಅದನ್ನು ಮಾಡಬೇಕು ಅಂತಂದ್ಬಿಟ್ಟು, ಸೊ ಅದೊಂದು ಮಿಸ್ ಆಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತಂದ್ಬಿಟ್ಟು. ನೀವು ಬೇಕಂತಂದರೆ ಇದನ್ನು ಸ್ಕಿಪ್ ಸಹ ಮಾಡ್ಬೋದು. ಎಲ್ಲ ನೀವು ಒಂದೇ ಥರ ಆಗಲೇ ಹೇಳೋದ್ನಲ್ಲ, ಈ ನೆರಿಗೆನೇ ಹಾಕ್ಕೊಂಬಿಟ್ಟು ಈ ಡಬಲ್ ಲೇಯರ್ ಬರೋ ಥರ ಮಾಡ್ಕೊಂಬಿಟ್ಟು ಮತ್ತು ಇದು ಎಕ್ಸ್ಟ್ರಾ ನೀವು ಸರಿಗೆ ಏನು ಬೇಕಾಗಿಲ್ಲ ಅನ್ನೋರು ಎಲ್ಲ ನೆರಿಗೆ ಹಾಕ್ಕೊಂಬಿಟ್ಟು ಈ ರೀತಿ ಡಬಲ್ ಲೇಯರ್ ಥರ ಮಾಡಿಕೊಂಡ್ರೆ ಸಾಕು. ನೀವು ನಾನು ಆಲ್ರೆಡಿ ಹಿಂದ್ಗಡೆ ಸೆರಗಿಗೆ ಬಿಟ್ಟಿದ್ದೆಲ್ಲ, ಇನ್ನು ಅದನ್ನು ಹಂಗೆ ಬಿಟ್ಟರೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಈ ರೀತಿ ಫ್ರಂಟಿಗೆ ತಗೊಂಡು ಅಲ್ಲಿ ಅದರಲ್ಲೂ ಸೆರಗಿಗೂ ನೆರಿಗೆಗಳಾಗಿ ಈ ರೀತಿ ಫ್ರಂಟಲ್ಲಿ ಈ ರೀತಿ ನಾನು ಡಿಸೈನ್ ಕೊಡ್ತಾಯಿದ್ದೀನಿ. ನೋಡಿ ಈ ರೀತಿ ಮಾಡ್ಕೋಬೇಕು. ನೀವು ಮಾಮೂಲಿ ಕಲಶಕ್ಕೆ ಏನೆಲ್ಲ ನೀವು ಹಾಕ್ತೀರೋ ಅಂದರೆ ಒಂದು ಪದ್ಧತಿ ಪ್ರಕಾರ ಡ್ರೈ ಫ್ರೂಟ್ಸು, ಖರ್ಜೂರ, ಅಕ್ಷತೆ, ಕಾಯನ್ನು, ಅರಿಶಿನ, ಕುಂಕುಮ, ಹೂವು ಅದನ್ನೆಲ್ಲ ನೀವು ಸೀರೆ ಉಟ್ಟ ಮೇಲೇ ನೀವು ಅದನ್ನೆಲ್ಲ ಹಾಕ್ಕೊಳ್ಳೋದು ಒಳ್ಳೆಯದು ಸ್ನೇಹಿತರೆ. ಫಸ್ಟಿಗೆ ನೀವು ಹಾಕಿ ಮಾಡ್ತೀರಂತಂದರೆ ಸ್ಯಾರಿಗೆ ನೀರು ಚೆಲ್ಲೋದಾಗಲಿ, ನೀವು ಕಲಶ ಚೊಂಬು ಬೀಳೋದಾಗಲಿ ಇದೆಲ್ಲ ಆಗುತ್ತೆ. ಆದ್ದರಿಂದನೇ ನೀವು ಫಸ್ಟಿಗೆ ನೀವು ಸೀರೆ ಉಟ್ಕೊಂಡ್ಬಿಟ್ಟು ಮತ್ತು ಅದನ್ನೆಲ್ಲ ಮಾಡ್ಕೊಳ್ಳಿ ನೀವು. ಇವಾಗ ಇದು ನಾನು ಅದನ್ನ ಸೊಂಟ ಡಾಬನ್ನು ಬಿಚ್ಚಿಬಿಟ್ಟು ಮತ್ತು ಇದ್ರ ಮೇಲೆ ಕಟ್ಟೋಣ ಅಂತ ನೋಡ್ತಾ ಇದ್ದೀನಿ, ಬಟ್ ಅದು ಸ್ಟಿಫಾಗಿ ಕೂರಲಿಲ್ಲ. ಮತ್ತು ನಾನು ತೆಗೆದುಬಿಟ್ಟು ಮತ್ತೆ ನಾರ್ಮಲಿ ಕಟ್ತಾಯಿದ್ದೀನಿ. ಸೊ ಸ್ನೇಹಿತರೆ, ಇದು ಫೈನಲಿ ಫಿನಿಶ್ ಆಯಿತು. ನಾನು ನನ್ನ ಹತ್ರ ಇರುವಂತಹ ವರಮಹಾಲಕ್ಷ್ಮಿಗೆ ಅಂತಂದ್ಬಿಟ್ಟು ಸೆಟ್ಟನ್ನು ತೊಗೊಂಡಿದ್ದೆ, ಅದನ್ನು ನಾನು ಹಾಕ್ತಾಯಿದ್ದೀನಿ. ಅದಾದಮೇಲೆ ನೀವು ನಾರ್ಮಲಿ ಕಲಶ ಯಾವ ರೀತಿ ಪ್ರತಿಷ್ಠಾಪನೆ ಮಾಡ್ಕೊತೀರೋ ಆ ರೀತಿ ಕಾಯಿಯನ್ನು ಇಕ್ಬಿಟ್ಟು ಮುಖವಾಡನ್ನು ನೀವು ಕಟ್ಕೊಂಡು ಈ ರೀತಿ ಒಡವೆಗಳನ್ನ ಹಾಕ್ಕೊಂಡ್ರೆ ಫೈನಲಿ ವರಮಹಾಲಕ್ಷ್ಮಿ ರೆಡಿ. ಇನ್ನು ಮಿಕ್ಕಿದ್ದೆಲ್ಲ ನಾವು ಹಣ್ಣು ಹಂಪಲ ಕಾಯಿ ಏನೆಲ್ಲ ನಾವು ಮನೆಗೆ ತಿಂಡಿ ಮಾಡ್ಕೊಂಡಿರ್ತೀವೋ ಅದನ್ನೆಲ್ಲ ನಾವಿಟ್ಟು ಪೂಜೆ ಮಾಡಿಕೊಂಡ್ರೆ ಫೈನಲಿ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಒಂದು ಫುಲ್ಫಿಲ್ ಆದಂಗೆ. ನಾನಿಲ್ಲಿ ಜಡೆ ಒಂದಿತ್ತು, ಜಡೆನ ಹಾಕ್ತಾಯಿದ್ದೀನಿ. ಈ ಅಕ್ಕಪಕ್ಕ ನಾವು ಕಟ್ಟಿರುವಂತಹ ಕೋಲ್ ಕಾಣಿಸ್ಬಾರ್ದು ಅಂತಂದ್ಬಿಟ್ಟು ನಾನು ಅದನ್ನು ಸೀರೆಯಿಂದ ಕವರ್ ಮಾಡ್ತಾಯಿದ್ದೀನಿ. ಇವಾಗ ನಾರ್ಮಲಿ ನೀವು ಹೂವಲ್ಲಿ ಯಾವ್ಯಾವುದು ಹೂವಿನ ಮಾಲೆ ಇಟ್ಕೊಂಡಿರ್ತೀರೋ ಅದರಿಂದ ನೀವು ಡೆಕೋರೇಷನ್ ಮಾಡಿಕೊಂಡ್ರೆ ಆಗುತ್ತೆ. ನಂತರ ಯಾವುದೋ ಒಂದು ಚಿಕ್ಕದು ಪ್ಲಾಸ್ಟಿಕ್ ಮಾಲೆ ಇತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಏನೆಲ್ಲ ಹೂವಿನ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತೀರೋ ಅದರಿಂದ ನೀವು ಡೆಕೋರೇಷನ್ ಮಾಡಿಕೊಂಡ್ರೆ ಮಹಾಲಕ್ಷ್ಮಿ ರೆಡಿ ಸ್ನೇಹಿತರೆ. ಇದು ನಮ್ಮ ಇವತ್ತಿನ ವಿಡಿಯೋ. ಸೊ ಫೈನಲಿ ನಮ್ಮ ಮನೆ ವರಮಹಾಲಕ್ಷ್ಮಿ ರೆಡಿಯಾಗಿದೆ ಸ್ನೇಹಿತರೆ. ನೋಡೋಕ್ಕೆ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಕೈಗಳು ಮತ್ತು ಕಾಲುಗಳು ಅರೇಂಜ್ಮೆಂಟ್ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಅನ್ನಿಸ್ತಾ ಇತ್ತು. ಸೊ ಅದೊಂದೇ ಮಿಸ್ ಆಗಿದೆ. ಸೊ ಇಲ್ಲಿ ಹಬ್ಬಕ್ಕೆ ನಾನು ಕಂಪಲ್ಸರಿ ನಾನು ಕೈ ಕಾಲನ್ನು ಇನ್ನೊಂದು ಜೊತೆ ತೊಗೊಂಡು ಕಂಪಲ್ಸರಿ ಅರೇಂಜ್ ಮಾಡ್ತೀನಿ. ಆ ವಿಡಿಯೋ ಸಹ ನಿಮ್ಮದು ಜೊತೆ ಶೇರ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಯಾವ ಒಂದು ಹೂವಿನ ಮಾಲ ಇದೆಯೋ ಅದನ್ನೇ ಅರೇಂಜ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಫೈನಲಿ ನನಗಂತೂ ತುಂಬ ಚೆನ್ನಾಗಿ ಖುಷಿ ಅನ್ನಿಸ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.